ಅಕ್ಕ ತಗಳಕ್ಕ ಸೀರೆಯ ತಗ. ಅಯ್ಯೋ ಏನಕ್ಕಕ್ಕ ಸೀರೆ? ಯಾಕೆ ಈ ಟೈಮಿಗೆ ಸೀರೆ ಕೊಡ್ತಾ ಇದೆಯಾ? ಏನು ಮಗಳು ಫಂಕ್ಷನ್ನು ಅಂತನಾ ಏನು? ಏನಿಲ್ಲ ಕಣಕ್ಕ, ನಾನು ಅನ್ಕೊಂಡಿದ್ದೆ ಊರವ್ರಿಗೆಲ್ಲನೂ ಸೀರೆ ಕೊಡಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಅನ್ಕೊಂಡಿದ್ದೆ. ಯಾಕಕ್ಕ ನಮ್ಮೂರಾಗ ನಾನು ಒಬ್ಳು ಸಂದಕ್ಕಿದ್ರೆ ಸಾಕಾ? ಹಾಂ, ಇನ್ನು ಯಾರೂ ಸಂದಕ್ಕಿರೋದೇನು ಬೇಡವಾ? ನಾನು ಒಬ್ಳು ಸಂದಕ್ಕಿದ್ಬಿಟ್ರೆ ಅಷ್ಟೇ ಏನೇ ಸಾಕಾ? ಅಲ್ಲ ಕಣವ, ಸೀರೆ ಯಾಕೆ ಕೊಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು. ಹಾಂ, ಸೀರೆ ಯಾಕೆ ಕೊಡೋಂಥದ್ದು ಏನಿತ್ತು ಕಣವ? ಅಯ್ಯೋ ಕೊಡಲಿಲ್ಲ ಅಂದ್ರೂ ನಡೆಯೋದು. ಯಾಕವ ಸೀರೆ ಪರ ಎಲ್ಲ ಕೊಟ್ಕೊಂಡು ಕುಂತಿದ್ದೀಗ ನೀನು? ಸೀರೆ ಕೊಡಲಿಲ್ಲ ಅಂದ್ರೆ ಏನಾಗೋದು? ಅಲ್ಲ ಎಲೆಕ್ಷನ್ಗೆ ಅಂತನಾ? ಅಯ್ಯೋ ಅಜ್ಜಿ, ಎಲೆಕ್ಷನ್ಗೆ ಅಂತ ಅಲ್ಲ. ನಮ್ಮಮ್ಮ ಇನ್ಮೇಲೆ ವರ್ಷನೂ ಯುಗಾದಿ ಹಬ್ಬಕ್ಕೆ ಸೀರೆ ಕೊಡಬೇಕು ಅಂತ ಅನ್ಕೊಂಡೈತೆ. ಮನೆ ಯುಗಾದಿಗೆ ನಮ್ಮ ಹತ್ರನೂ ಕಾಸು ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೇನೇ ಕೊಟ್ಟಿರಲಿಲ್ಲ. ಅದಕ್ಕೇನೇ ಇವಾಗ ಸೀರೆನ ಕೊಡಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡೈತೆ. ಅದಕ್ಕೆ ಹೊಸಿ ಲೇಟ್ ಆಯ್ತು ಅಷ್ಟೇನೇ ಕೊಡ್ತೈತೆ. ಇನ್ಮೇಲೆ ವರ್ಷ ಕೊಡ್ತದೆ. ನೀವೆಲ್ಲನೂ ನಮ್ಮ ಅಮ್ಮಂಗೆ ಮನೆ ಹೆಣ್ಮಕ್ಳು ಇದ್ದಂಗಂತೆ. ಅದಕ್ಕೇನಿಯ ಕೊಟ್ಟೇ ಕೊಡ್ತೀನಮ್ಮಿ ಅಂತು. ನಾನು ಅದಕ್ಕೇನಿಯ ಕೊಡಮ್ಮ, ಮಿಸ್ಸೇ ಮಾಡಬೇಡ ಅಂತ ಹೇಳಿದ್ದೀನಿ. 100 ವರ್ಷ ಚೆನ್ನಾಗಿರಮ್ಮ. ಈಗಿನ ಕಾಲದಾಗ ಮಕ್ಳೇನೇನಿಯ ತಂದು ಕೊಡೋಕ್ಕಿಲ್ಲ. ಮಕ್ಳು ಈ ಮುದುಕಿಗೆ ಯಾಕೆ ಬೇಕು ಸೀರೆ ಅಂತಾರೆ. ಅಂತದ್ರಾಗ ನೀವು ತಂದು ಕೊಡ್ತಿದ್ದೀರಾ ಅಂತಂದರೆ ಭಾಳ ಖುಷಿ ಆಯ್ತದೆ ಕಣಮ್ಮ. ನಿಜವಾಗೂ ನಂಗಂತೂ ನೋಡು, ನೀವೇನೇ ತಂದು ಕೊಡ್ತಾ ಇದ್ದೀರಾ ಬೇಡ ಅಂದ್ರೂ ಎಷ್ಟು ಖುಷಿ ಆಯ್ತೈತೆ ಗೊತ್ತಾ ನಂಗಂತೂ. 100 ಕಾಲ ಸಂದಕ್ಕಿರ್ರಿ. ಅಯ್ಯೋ ಅಕ್ಕ, ಎಲ್ಲ ನಿಮ್ಮ ಆಶೀರ್ವಾದ ಅಷ್ಟೇನಿಯ. ಹೆಂಗೋ ನೀವು ನಮ್ಗೆ ಒಳ್ಳೇದಾಗಲಿ ಅಂತ ಅಂದ್ಬಿಟ್ರೆ ಆ ದೇವರು ಯಾವ ಕಡೆಯಿಂದನೋ ಒಂದು ಕಡೆಯಿಂದ ನಮ್ಗಂತೂ ಒಳ್ಳೇದು ಮಾಡೇ ಮಾಡ್ತಾನೆ. ಆ ನಂಬಿಕೆ ನನಗೈತೆ ಕಣಕ್ಕ. ಒಳ್ಳೇದು ಮಾಡ್ತಾನೆ ಅನ್ನೋ ನಂಬಿಕೆ ನನಗೆ ಸಂಪೂರ್ಣವಾಗೈತೆ. ಎಲ್ಲ ಒಳ್ಳೇದೇನೇ ಆಯ್ತದೆ. ಸರಿ ಕಣ್ಬದ್ರಮ್ಮ. ಹಾಂ ಸರಿ, ಭಾಳ ಖುಷಿ ಆಯಿತು. ಸೀರೆ ಉಟ್ಕೊತೀನಿ ಬಿಡು. ಈಗ ಬರೋ ಹಬ್ಬಕ್ಕೆ ನಾನೇನೇ ಸೀರೆ ಉಟ್ಕೊತೀನಿ. ಹೊಲಸ್ಕೊಂಡು ಬ್ಲೌಸ್ ಹೊಲಸ್ಕೊಂಡು ಉಟ್ಕೊತೀನಿ. ಸರಿ ಕಣಕ್ಕ, ಆಯ್ತು. ಇನ್ನು ಬೇರೆ ಮನೆಗೆಲ್ಲ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರಬೇಕು. ಈಗ ನೋಡು, ಬ್ಯಾಗೆ ತುಂಬ್ಕೊಂಡ್ಬಿಟ್ಟು ಬಂದಿದ್ದೀವಿ. ಅಲ್ಲಿ ನೋಡಿ ನಮ್ಮ ಹುಡುಗ ಹಿಡ್ಕೊಂಡಲ್ಲ, ಎಲ್ಲರ ಮನೆಗೂ ಸೀರೆ ಹಂಚ್ತಾ ಇದ್ದೀನಿ. ಯಾರ್ಯಾರ ಮನೆಗೆ ಎಷ್ಟೆಷ್ಟು ಜನ ಅವರು ಅಷ್ಟು ಜನಗಳಿಗೆ ಏನಮ್ಮ ಹೆಂಗಸ್ರಿಗೆ ಎಲ್ಲ ಸೀರೆ ನೆನೆಯ. ಸರಿ ಕಣಕ್ಕ, ಆಯ್ತು. ಮಗಳೇ ನಡಿಯವ, ನಿನ್ನ ಕೈಯಾರೇನೇ ಕೊಡಬೇಕು. ನಿನ್ನ ಮನೆ ಹೆಣ್ಮಗಳಲ್ವಾ, ಅದಕ್ಕೆ ನಿನ್ನ ಕೈಯಾರೆ ಕೊಟ್ರೇನೇ ಎಲ್ಲ ಒಳ್ಳೇದಾಗೋದು. ನಡಿಯವ. ಹಾಂ ಬಾಮ. ಅಜ್ಜಿ ತಗೊಳಜ್ಜಿ ಸೀರೆನಾ? ಏನು ಸೀರೆನಾ? ಇದ್ಯಾಕವ ನನಗೆ ಸೀರೆ? ಅಯ್ಯೋ ಇಲ್ಲ ಅಜ್ಜಿ, ನಮ್ಮಮ್ಮ ಇನ್ಮೇಲೆ ವರ್ಷ ಯುಗಾದಿ ಹಬ್ಬಕ್ಕೆ ಎಲ್ರಿಗೂ ಊರಾಗಿರೋ ಹೆಂಗಸ್ರಿಗೆಲ್ಲ ಸೀರೆ ಹಂಚ್ಬೇಕು ಅಂತಲೇ ಫಿಕ್ಸ್ ಆಗೋಗ್ಬಿಟ್ಟೈತೆ. ಅದಕ್ಕೆ ಮೊದಲನೇ ವರ್ಷದಿಂದ ಶುರು ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಯುಗಾದಿ ಹಬ್ಬ ಆದಮೇಲೆ ಶುರು ಮಾಡ್ತಾ ಇದ್ದೀವಿ. ಯುಗಾದಿ ಹಬ್ಬದಾಗ ಏನೇ ಇರಲೆಕ್ಕ ಮಾಡಬೇಕಿತ್ತು, ಆದರೆ ಮಾಡಲಿಲ್ಲ ಅಷ್ಟೇನಿಯ. ಯುಗಾದಿ ಮುಗಿದ್ಮೇಲೆ ಏನೇ ಮಾಡ್ತಾ ಇದ್ದೀವಿ. ಸರಿನಾ? ತಗೊಳ್ಳಿ. ಆ ದೇವರು ನಿಮ್ಮನ್ನ ಸಂದಕ್ಕಿಟ್ಟಿರ್ಲಿ ಕಣವ. ಅಲ್ಲ ಕಣವ, ನಿಮ್ಗೆ ಎಷ್ಟು ಒಳ್ಳೆ ಬುದ್ಧಿ ಕಣವ. ಬಡವರಿಗೆಲ್ಲ ಸೀರೆ ಕೊಡಬೇಕು ಅಂತ ಹೇಳ್ಬಿಟ್ಟು. ಭದ್ರಮ್ಮರೇ ನಿಜವಾಗೂ ನಿಮ್ದಂತೂ ಭಾಳ ಒಳ್ಳೆ ಮನಸ್ಸು ಬಿಡಿ. ಭಾಳ ಅಂದರೆ ಭಾಳ ಒಳ್ಳೆ ಮನಸ್ಸು. ಎಷ್ಟು ಕೋಟಿ ಇದ್ರೂ ಯಾರು ತಾನೇ ಕೊಡ್ತಾರೆ ಹೇಳಿ ಸೀರೆನ? ಹಿಂಗೆಲ್ಲನೂ ಸೀರೆ ಕೊಡೋರು ಯಾರವ್ರು ಹೇಳಿ? ಒಬ್ರೂ ಕೊಡೋದಿಲ್ಲ ಹಿಂಗೆಲ್ಲನೂ ಸೀರೆನ. ನೀವು ಕೊಡ್ತಾ ಇದ್ದೀರಾ ಅಂತಂದರೆ ನೀವು ಗ್ರೇಟ್ ಅಂತಲೇ ನೀ ತಾನೇ ಅರ್ಥ. ಹಬ್ಬ ಹೆಂಗನ್ವೆ, ನನಗಂತೂ ಸೀರೆ ಸಿಕ್ತಲ್ಲ ಅಷ್ಟೇ ಏನಿಯ ಖುಷಿ ನನಗಂತೂ. ಅಪ್ಪ ದೇವ್ರೇ, ಕೊಡಿ. ಎಲೆಕ್ಷನ್ಗೆ ಬೇರೆ ನಿಂತ್ಕೊಂಡಿದ್ರಲ್ಲ ಈಗಿತನೂ ನೀವೇಗೆಲ್ಲದು ನೋಡಿ. ಅಯ್ಯೋ ಎಲೆಕ್ಷನ್ಗೆ ಸೀರೆ ಕೊಡ್ತಾ ಇದೀವಿ ಅಂತ ಅನ್ಕೋಬೇಡಿ. ಆಮೇಲೆ ಜನ ಎಲ್ಲನೂ ಎಲೆಕ್ಷನ್ಗೆ ಸೀರೆ ಕೊಡ್ತಾವ್ರೆ ಅಂತ ಅನ್ಕೊಂಬಿಟ್ಟು ಏನೇನೋ ಇದು ಮಾಡಿಬಿಡ್ತಾರೆ. ನಾವೇನು ಎಲೆಕ್ಷನ್ಗೆ ಅಂತ ಹೇಳ್ಬಿಟ್ಟು ಸೀರೆ ನಿಜವಾಗ್ಲೂ ಎಲೆಕ್ಷನ್ಗೆ ಅಂತ ಏನು ಕೊಡ್ತಾ ಇಲ್ಲ. ನಾನು ಕೊಡ್ತಾ ಇರೋದು ಮಾಮೂಲಿ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಅಷ್ಟೇನೇ ಕೊಡ್ತಾ ಇರೋದು. ಎಲೆಕ್ಷನ್ಗೆ ಅಂತ ಮಾತ್ರ ಅನ್ಕೊಳಕ್ಕೆ ಹೋಗ್ಬೇಡಿ. ಏನೇ ಹೇಳಮ್ಮ, ಈಗಿತ ನಿನಗೆ ಏನೇ ಓಟ್ ಹಾಕೋದು ಭದ್ರಮ್ಮ. ನಾನಂತೂ ಇಷ್ಟೆಲ್ಲ ನಮಗೆ ಕೊಟ್ಟು ಮನೆ ಹೆಣ್ಮಕ್ಳು ಥರ ನೀನು ಸಹಾಯ ಮಾಡ್ತಿದ್ಯಾ ಅಂತಂದಮೇಲೆ ನಿನಗೆ ನಾವು ಸಹಾಯ ಮಾಡ್ತಿದ್ದಂಗೆ ಅಲ್ಲ, ನಿನಗೆ ನಾವು ಓಟ್ ಹಾಕ್ತಿದ್ದಂಗೆ ಇನ್ಯಾರು ಓಟ್ ಹಾಕೋಕ್ಕಾಯ್ತದೆ ಹೇಳು? ಎಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಖುಷಿ ಅಷ್ಟೇನಿಯ. ನಿಮಗೆ ನಮ್ಮ ಅಮ್ಮಂಗೆ ಏನಿಯ ಓಟ್ ಹಾಕಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ನಮ್ಮ ಅಮ್ಮಂಗೆ ಏನಿಯ ಓಟ್ ಹಾಕಿ. ಈಗಿತ ತಲೆ ಮೇಲೆ ತಲೆ ಬೀಳಿ ಓಟ್ ಹಾಕೋದಂತೂ ನಿಮ್ಮ ಅಮ್ಮಂಗೆ ಏನಿಯ. ಅಯ್ಯೋ ನನ್ನ ಅಮ್ಮಗನೂ ಒಂದೇ ಒಂದು ಜೊತೆ ಸೀರೆ ಕೊಡಿಸಿದ ಅಷ್ಟುಬಿಟ್ರೆ ಯಾರೂ ನಂಗೆ ಈ ವರ್ಷ ಸೀರೆ ಕೊಡಲಿಲ್ಲ. ಏನೋ ಈ ಮುದುಕಿಗೆ ಏನಕ್ಕೆ ಬೇಕು ಅನ್ನಂಗೆ ನೋಡ್ತಾರೆ. ಆದರೆ ಹೆಂಗನ್ವೆ ನಿಮ್ಮ ಅಮ್ಮ ನನಗೆ ಸೀರೆ ಕೊಡಿಸ್ಬಿಡ್ತಲ್ಲ, ಭಾಳ ಖುಷಿ ಆಯ್ತೈತೆ. ಅಯ್ಯೋ ಅಕ್ಕ ಉಟ್ಕೊಳ್ಳಿ, ನೀವು ಬೇರೆ ಅಲ್ಲ, ನಂಗೆ ನಮ್ಮ ಅಮ್ಮ ಬೇರೆ ಅಲ್ಲ, ಎಲ್ಲ ಒಂದೇನೇ. ನಮ್ಮ ಅಮ್ಮನ ವಯಸ್ಸವ್ರು ನೀವು ಉಟ್ಕೊಳ್ಳಿಲ್ಲ ಅಂತಂದರೆ ಹೆಂಗೆ? ಉಟ್ಕೊಳ್ಳಿ. ನೀವು ಉಟ್ಕೊಂಡು ಸಂಡಕ್ಕಿರ್ಬೇಕು ಅಷ್ಟೇನೇ. ನನಗಂತೂ ದೇವರು ಒಳ್ಳೇದು ಮಾಡಲಿ ನಿಮಗೆ. ಸರಿನಾ? ಆ ದೇವರು ನಿಮಗೆ ಒಳ್ಳೇದು ಮಾಡಿ ಎಲ್ಲ ಒಳ್ಳೇದಾಗಲಿ. ಆದರೆ ಓಟ್ ಹಾಕಿ. ನನಗೇನಿಯ ಏನು ಓಟ್ಗೋಸ್ಕರನೇ ಕೊಟ್ಟಿದ್ದೀನಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಆದರೆ ಸುಮ್ಕೆ ನಿಮ್ಮ ಆಶೀರ್ವಾದಕ್ಕೆ ಅಂತ ಕೊಟ್ಟಿದ್ದೀನಿ ಅಷ್ಟೇನಿಯ. ನೋಡಿ ನಿಮ್ಮ ಮನಸ್ಸಾಗೆ ಈ ಭದ್ರಮ್ಮನ ಮೇಲೆ ಒಂಚೂರು ಏನೋ ಪ್ರೀತಿ ಇತ್ತು ಅಂದರೆ ಓಟ್ ಹಾಕಿ. ಪ್ರೀತಿ ಇಲ್ದಿದ್ದಂಗೆ ಇರ್ತದ? ಪ್ರೀತಿ ಶಾನೇನಿ ಐತೆ. ಸರಿ ಅಜ್ಜಿ, ನಾವಿನ್ನೂ ಬೇರೆ ಕಡೆ ಎಲ್ಲ ಹೋಗಿ ಕೊಡಬೇಕು, ಹೊರಡ್ತೀವಿ. ಸರಿ ಕಣಮ್ಮ, ಆಯಿತು. ಮಗಳೇ, ನಾವು ಹಿಂಗೆ ಹೇಳ್ಕೊಡ್ತಿರೋದಕ್ಕೇನಿಯ ಎಲ್ಲರೂ ಓಟ್ ಹಾಕ್ತಾರೆ ನೋಡು. ಆ ಪದ್ದಿ ಈ ಚಾಲೆಂಜಾಗ ಅದು ಹೆಂಗೆ ಗೆದ್ದುಬಿಡ್ತಾಳೋ ನಾನು ನೋಡೇ ಬಿಡ್ತೀನಿ. ಅವಳಂತೂ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ನನಗೂ ಗೊತ್ತು ಕಣಮ್ಮ, ಅವಳ ಎಲೆಕ್ಷನ್ನ ಗೆಲ್ಲೋದು ಇಲ್ಲ, ಗೆಲ್ಲಕ್ಕೆ ಸಾಧ್ಯನೂ ಇಲ್ಲ ಅಂತೇಳ್ಬಿಟ್ಟು ನನಗೆ ಭಾಳ ಚೆನ್ನಾಗಿ ಗೊತ್ತು ಬಿಡು. ಅವಳೇನ ಗೆದ್ದುಬಿಟ್ರೆ ಅಷ್ಟೇನೆ. ಅವಳಂತೂ ಗೆಲ್ಲಲ್ಲ. ಅಮ್ಮ ಏನೇನ ಹಾಳು ಬಿದ್ದ ಹೆಂಗನ ಹಾಳು ಮಾಡ್ಕೊಂಡು ಹೋಗ್ಲಿ ಬಿಟ್ಟಾಕು. ಈಗ ಬಾ, ಇನ್ನೂ ಬೇರೆ ಮನೆಗೆಲ್ಲನೂ ನಾ ಸೀರೆ ಹಂಚನ. ಜನಗಳಿಗೆ ಹಿಂಗೆ ನೈಸ್ ಮಾಡಬೇಕು ಕಣಮ್ಮ. ಅಯ್ಯೋ ಓಟ್ಗೋಸ್ಕರ ಕೊಡ್ತಿಲ್ಲ ಅಂತ, ಅವಾಗ ಓಟ್ ಹಾಕ್ತಾರೆ. ಹ್ಞೂ ಮಗಳೇ, ನೀನು ಚೆನ್ನಾಗೇನಿಯ ಮಾತಾಡ್ತೀಯ ನೋಡು, ನಾ ಎಸ್ ಮಾಡ್ತೀಯ. ಅದೇನಿಯ ಮನೆಯಾಳಿ ಅವಳಲ್ಲ, ಆ ಕಿತ್ತುಗಿರೋ ಮನೆಯಾಳಿ ನನ್ನ ಸಸೆ. ಅವಳಂತೂ ಎಲ್ಲ ಎಡವಟ್ಟು ಕೆಲಸ ಏನಿಯ ಮಾಡೋದು. ನೀನು ನನ್ನ ಜೊತೆ ಬಳಗ್ಬಿಟ್ಟಿದ್ಯಾ ಬಿಡು, ಎಲ್ಲರ ತಗೋ ಹೆಂಗೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ನಿನ್ನೆ ಕರ್ಕೊಬಿಟ್ಟು ಬಂದಿದ್ದು ಸೀರೆ ಹಂಚಕ್ಕೆ ಬಾಬಾ ಅಂತ ಹೇಳ್ಬಿಟ್ಟು. ಸರಿ ಬಾಮ.
ಇದೇನ್ ಭದ್ರಮ್ಮರೆ ಏನೋ ಸೀರೆ ಎತ್ಕೊಂಬಿಟ್ಟು ಬಂದ್ಬಿಟ್ಟಿದ್ದೀರಾ? ಮೊನ್ನೆಲ್ಲ ಜಗಳ ಆಗೈತೆ, ಮತ್ತೆ ಈ ಸೀರೆ ಎಲ್ಲ ಏನೋ ಕೊತ್ಕೊಂಬಿಟ್ಟು ಬರ್ಬೇಕಿತ್ತು. ಅಯ್ಯೋ ನೋಡವ, ಜಗಳ ಪಗಳ ಎಲ್ಲ ಇದ್ದಿದ್ದೇನಿಯ. ನೋಡು ನಿಮ್ಮ ಮನೆಯಾಗೆ ನೀನು ನಿನ್ನ ವಾರ್ಗಿತ್ತಿ ಹಂಗೇನಿಯ ನಿಮ್ಮ ಅತ್ತೆ 3 ಜನ ಇದ್ದೀರಾ. 3 ಜನಕ್ಕೂ ಅಂತ ಹೇಳ್ಬಿಟ್ಟು ನಾನು ಸೀರೆ ತಗೊಬಿಟ್ಟು ಬಂದಿದ್ದೀನಿ. ನೋಡು 3 ಸೀರೆ ಅವೆ, ತಗೊಳ್ಳಿ, ಉಟ್ಕ ತಗೊಳ್ಳಿ. ಏನು ನಮಗೆಲ್ಲ ಸೀರೆ ಯಾಕೆ ಕೊಡ್ತಾ ಇದ್ದೀರಾ? ನಮಗೆಲ್ಲ ಸೀರೆ ಕೊಡೋ ಅಂತ ಅವಶ್ಯಕತೆ ಏನೈತೆ? ಏ ಸುಮ್ಮನೆ ತಗೊಳ್ಳಿ. ನಾವು ಪ್ರತಿ ವರ್ಷನೂ ಇನ್ಮೇಲೆ ನಮ್ಮೂರಾಗಿರೋ ಹೆಂಗಸ್ರುಗಳಿಗೆಲ್ಲವೇ ಸೀರೆ ಕೊಡಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗೋಗ್ಬಿಟ್ಟಿದ್ದೀವಿ. ಇನ್ನು ನಮ್ಮೂರಾಗಿರೋ ಹೆಂಗಸ್ರುಗಳಿಗೆಲ್ಲವೇ ನಾನಂತೂ ಇನ್ನು ವರ್ಷ ಸೀರೆ ಕೊಡ್ತೀನಿ. ಅದಕ್ಕೆ ಏನಿಯ ನಿನ್ಗೂ ಕೊಡನಿ ಅಂತ ಹೇಳ್ಬಿಟ್ಟು ಬಂದಿದ್ದು. ನೋಡವ ತಗೊಳವ, ತಗ ಸೀರೆಯ ತಗೊಂಡು ಆರಾಮ ಖುಷಿಯಾಗಿ ಉಟ್ಕೊಳ್ಳಿ, ಸರಿನಾ? ಏನು ವರ್ಷ ಕೊಡಬೇಕು ಅಂತ ಅನ್ಕೊಂಡಿದ್ದೀರಾ? ಇನ್ಮೇಲೆ ಪ್ರತಿ ವರ್ಷನೂ ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ. ಅದಕ್ಕೆ ಏನಿಯ ಸೀರೆಯ ತಗೊಬಿಟ್ಟು ಬಂದಿರೋದು ನಾನಂತನ್ವೆ. ತಗೊಳ್ಳಿ, ಸೀರೆ ತಗೊಂಡು ಉಟ್ಕೊಳ್ಳಿ. ಹಂಗೇನಿ ನಿನ್ನ ವಾರಗಿತ್ತಿಗೆ ನಿಮ್ಮ ಅತ್ತೆಗೆ ಎಲ್ಲನೂ ಹೇಳು, ಭದ್ರಮ್ಮ ಬಂದ್ಬಿಟ್ಟು ಸೀರೆ ಕೊಟ್ಟೋದ್ಲು ಅಂತ ಹೇಳ್ಬಿಟ್ಟು. ನಿಮ್ಮ ಮನೆ 3 ಜನ ಹೆಂಗಸರು ಎಲ್ಲ ಇದ್ದೀರಾ. ನಾನು ಎಲೆಕ್ಷನ್ ನಿಂತ್ಕೊಂಡಿದ್ದೀನಿ. ಅಯ್ಯೋ ತಪ್ಪರ್ಥ ಮಾಡ್ಕೋಬೇಡಿ. ಆಮೇಕಿಂದ ಎಲೆಕ್ಷನ್ ಓಟ್ ಕೇಳಕ್ಕೆ ಅಂತ ಹೇಳ್ಬಿಟ್ಟು ನಾನು ಸೀರೆ ಹಂಚ್ತಾ ಇದ್ದೀನಿ ಅಂತ ತಪ್ಪರ್ಥ ಮಾತ್ರ ನೀವು ಮಾಡ್ಕೋಬೇಡಿ. ನಾನು ಸೀರೆ ಹಂಚ್ತಾ ಇರೋದು ನಾನು ಎಲೆಕ್ಷನಾಗ ಗೆಲ್ಲಬೇಕು ಅಂತ ಅಲ್ವೇ ಅಲ್ಲ ನಾನು ಸೀರೆ ಹಂಚ್ತಾ ಇರೋದು. ಹೌದಾ? ಅಯ್ಯೋ ನೀನು ಆ ಥರ ಅನ್ಕೋಬೇಡ. ಇನ್ಮೇಲೆ ಪ್ರತಿ ವರ್ಷ ಕೊಡ್ತೀನಿ. ನಾನು ಎಲೆಕ್ಷನ್ನಾಗ ಗೆಲ್ಲಿ ಸೋಲ್ಲಿ ಖಂಡಿತವಾಗೂ ನಿಮಗೆ ಸೀರೆಯ ಕೊಡ್ತೀನಿ. ನಾನು ಊರಿಗೆ ಉದ್ಧಾರ ಮಾಡಬೇಕು, ಊರಿಗೆ ಉಪಕಾರ ಮಾಡಬೇಕು, ನಮ್ಮ ಹೆಣ್ಮಕ್ಳಿಗೆಲ್ಲ ಉಪಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿವ್ನಿ. ಭಾಳ ಖುಷಿ ಆಯಿತು ಕಣ್ ಭದ್ರಮ್ಮರೆ, ನೀವಂತೂ ನನಗೆ ಈ ಥರ ಸೀರೆ ಎಲ್ಲ ತಂದು ಕೊಟ್ಟಿದ್ದು ನಮಗೆ ಭಾಳ ಅಂದರೆ ಭಾಳ ಖುಷಿ ಆಯಿತು. ನನಗಂತೂ ಎಷ್ಟು ಖುಷಿ ಆಯ್ತೈತೆ ಅಂದರೆ ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಪರವಾಗಿಲ್ಲ, ಇರಲಿ ಬಿಡಿ ಅಕ್ಕ. ಅದ್ರಾಗೇನಂತೆ ಇನ್ಮೇಲೆ ಪ್ರತಿ ವರ್ಷನೂ ನಮ್ಮಮ್ಮ ಕೊಡ್ತದೆ ನಿಮಗೆ ಸೀರೆನ, ಸರಿನಾ? ಪ್ರತಿ ವರ್ಷನೂ ಕೊಡ್ತದೆ. ಆರಾಮಾಗಿ ಸೀರೆ ಉಟ್ಕೊಳ್ಳಿ. ನಿಮ್ಗೆ ಏನೋ ಮನಸ್ಸಿದ್ರೆ ನಮ್ಮ ಅಮ್ಮಂಗೆ ಓಟ್ ಹಾಕಿ. ನಿಮಗೆ ಮನಸ್ಸಿದ್ರೆ ಅಷ್ಟೇ ಏನಿಯ, ಏನಿಲ್ಲ ಅಂತಂದರೆ ಏನು ಬೇಡ. ಮನಸ್ಸಿದ್ರೆ ಅಯ್ಯೋ ನಮ್ಮಮ್ಮ ಒಳ್ಳೆಳು ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ದಯವಿಟ್ಟು ಓಟ್ ಹಾಕಿ. ನಮ್ಮಮ್ಮ ನಿಮಗೆ ಒಳ್ಳೆಳು ಅಂತಲೇ ಅನ್ನಿಸ್ತದೆ ಅಂತ ಗೊತ್ತು. ಅನ್ನಿಸ್ತಿಲ್ಲ ಅಂದರೆ ಪರವಾಗಿಲ್ಲ. ನಾವೇನಪ್ಪ ಸೀರೆ ಕೊಟ್ಬಿಟ್ಟು ಓಟ್ ಹಾಕಿ ಅಂತ ನಾವು ಬಲವಂತ ಮಾಡೋ ಜನ ನಾವಲ್ಲ. ಸರಿ ಆಯಿತು. ಏನಮ್ಮ ಸಂದಕ್ಕಿದೆಯೇನಮ್ಮ? ಊನಕ್ಕ ಸಂದಕ್ಕಿದೀವಿ. ತಗಳವ ಈ ಸೀರೆ ತಗ. ನನಗೇನು ಕೊಡ್ತಾ ಇದ್ದೀರಾ ಸೀರೆನ? ಅಯ್ಯೋ ತಗಳವ, ಊರಾಗಿರೋರು ಹೆಂಗಸ್ರಿಗೆಲ್ಲ ಸೀರೆ ಹಂಚ್ತಾ ಇದ್ದೀನಿ. ಅದಕ್ಕೇನಿಯ ನಿನ್ಗೂ ಕೊಡನಿ ಅಂತ ಹೇಳ್ಬಿಟ್ಟು ಬಂದ್ವಿ. ಅದೇನೇ ನೀ ಯಾಕೆ ನೋಡಿ ಎಲೆಕ್ಷನ್ಗೆ ಓಟ್ ಹಾಕ್ಲಿ ಅಂತ ಹೇಳ್ಬಿಟ್ಟು ನೀವು ಏನಾದರೂ ಸೀರೆ ಹಂಚ್ತಾ ಇದ್ರೆ ದಯವಿಟ್ಟು ನಾನು ಎಲೆಕ್ಷನ್ಗೆಲ್ಲನೂ ಈ ಥರ ಇಸ್ಕೊಂಡು ಓಟ್ ಹಾಕೋಕ್ಕೆ ನಾನು ಓಟ್ನ ಮಾರ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ನಾನು ಎಲೆಕ್ಷನ್ಗೆಲ್ಲನೂ ನಾನು ಈ ದುಡ್ಡು ಕೊಟ್ಟರು ಇಸ್ಕೊಳ್ಳೋಕ್ಕಿಲ್ಲ, ಹಾಗೇನೆ ನನಗೆ ಸೀರೆ ಗಿರೆ ಅಂತವೆಲ್ಲ ಕೊಟ್ಟರು ಇಸ್ಕೊಳ್ಳೋಕ್ಕಿಲ್ಲ. ಅದೆಲ್ಲ ನನಗೆ ಇಷ್ಟನೂ ಆಗೋಕ್ಕಿಲ್ಲ. ಯಾರವ ಹೇಳಿದ್ದು ನಾನು ಎಲೆಕ್ಷನ್ಗೋಸ್ಕರ ಹಂಚ್ತಾ ಇವನಿ ಅಂತ ಹೇಳ್ಬಿಟ್ಟು? ನಾನು ಹೇಳಿದ್ನ ನಿಂಗೆ ಎಲೆಕ್ಷನ್ಗೋಸ್ಕರ ಅಂತ ಹೇಳ್ಬಿಟ್ಟು. ನೋಡವಾ, ಉಗಾದಿ ಹಬ್ಬಕ್ಕೆ ಕೊಡಬೇಕಿತ್ತು, ಉಗಾದಿ ಹಬ್ಬಕ್ಕೆ ಕೊಡೋಕ್ಕಾಗಲಿಲ್ಲ. ಅದಕ್ಕೇನು ಇವಾಗ ಕೊಡ್ತಾ ಇದ್ದೀನಿ. ಅಯ್ಯೋ ನಾನೇನಾದರೂ ನಿನಗೆ ಹೇಳಿದ್ನ ನಿನಗೆ? ಇಲ್ಲ ಕಣವ, ನನಗೆ ನೀನು ಓಟ್ ಹಾಕು ಅಂತ ಹೇಳ್ಬಿಟ್ಟು ಏನಾರ ಓಟ್ ಕೇಳ್ತೀನಿ ನವ. ಇಲ್ಲ ನಾನು ಪ್ರೀತಿಯಿಂದ ಸೀರೆ ಕೊಡ್ತಾ ಇದ್ದೀನಿ ಅಷ್ಟೇ ಏನಿಯ. ನೀನು ಓಟ್ ಬೇಕಾದ್ರೆ ಬ್ಯಾರ್ಗೆ ಏನಿಯ ಅಕ್ಕ, ನನಗೆ ಏನು ಬೇಜಾರಿಲ್ಲ. ಸುಮ್ಮನೆ ನಮ್ಮೂರಾಗಿರೋ ಹೆಣ್ಮಕ್ಳಿಗೆಲ್ಲ ಸೀರೆ ಕೊಡಬೇಕು ಅಂತ ಅನ್ಕೊಂಬಿಟ್ಟಿದ್ದೀನಿ ವರ್ಷ. ಎಷ್ಟೊಂದು ಜನ ಹೆಂಗಸ್ರು ಪಾಪ ಹಬ್ಬದ ದಿನ ಸೀರೆ ಉಟ್ಕೊಳ್ಳೋಕ್ಕಾಗಕ್ಕಿಲ್ವಲ್ಲ, ಉಗಾದಿ ಹಬ್ಬದ ದಿನ. ಅದಕ್ಕೇನಿಯ ಕೊಟ್ಬಿಡೋಣ ಇನ್ನು ವರ್ಷ ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಅದಕ್ಕೆ ಸೀರೆ ತಗೊಬಿಟ್ಟು ಬಂದಿದ್ದು. ತಗೊಳವ. ಅಯ್ಯೋ ನಿಮ್ಮಂತರೂ ಇರ್ತಾರ ಅಂತ ಅನ್ನಿಸ್ತೈತೆ. ಈಗ ಎಲ್ಲರೂ ಎಲೆಕ್ಷನ್ಗೆ ಓಟ್ ಕೇಳೋಕ್ಕೆ ಅಂತನೇ ಎಲ್ಲರೂ ಸೀರೆ ಹಂಚ್ತಾರೆ. ಆದರೆ ನೀವು ನೋಡಿ ಹೆಂಗೆ ಫ್ರೀಯಾಗಿ ಹಿಂಗೆ ಹಂಚ್ತಾ ಇದ್ದೀರಾ. ಅಯ್ಯೋ ನಮ್ಮಮ್ಮ ಭಾಳ ಒಳ್ಳೇದು. ಜನ ಅರ್ಥ ಮಾಡ್ಕೊಳಕ್ಕಿಲ್ಲ ಅಷ್ಟೇ. ಎಲ್ಲರೂ ಸುಮ್ಕೆ ಏನಿಯ ಹೆಂಗೋ ಅರ್ಥ ಮಾಡ್ಕೊತಾರೆ. ನಮ್ಮಮ್ಮ ಭಾಳ ಒಳ್ಳೇದು. ಊರ ಜನಗಳಿಗೆಲ್ಲ ಉಪಕಾರ ಏನಿಯ ಮಾಡ್ತದೆ. ನಮ್ಗೆ ಆಗದಿರೋ ಸ್ವಲ್ಪ ಜನ ಇರ್ತಾರಲ್ಲ ಅವ್ರೇನಿಯ ನಮ್ಮ ಬಗ್ಗೆ ಎಲ್ಲ ಕೆಟ್ಟದಾಗ ಒಪ್ಸೋದು ಹಂಗೆ ಹಿಂಗೆ ಮಾಡ್ತಾರೆ. ನೋಡಿ ನೀವು ನಮ್ಮ ಅಮ್ಮಂಗೆ ಓಟ್ ಹಾಕಬೇಕು ಅಂತ ಏನಿಲ್ಲ, ಸರಿನಾ? ನೀವು ಯಾರಿಗಾದ್ರೂ ಓಟ್ ಹಾಕ್ಕೊಳ್ಳಿ. ಆದರೆ ಈ ಸೀರೆ ಮಾತ್ರ ಹೊಲಿಸ್ಕೊಂಡು ಉಟ್ಕೊಳ್ಳಿ. ನಮ್ಮ ಅಮ್ಮನ ಮನ್ಸಿಗೆ ಅವಾಗ ಸಮಾಧಾನ ಆಯ್ತದೆ. ಇನ್ನು ಪ್ರತಿ ವರ್ಷನೂ ನಮ್ಮ ಕಡೆಯಿಂದ ಸೀರೆ ಬಂದೇ ಬರ್ತದೆ ಮನೆಗೂ. ನಿಜವಾಗ್ಲೂ ನಿಮ್ಮ ಮನಸ್ಸು ತುಂಬ ಏನಿಯ ಒಳ್ಳೇದು. ಇಷ್ಟು ದಿನ ನಾನು ಬೇಡ ಓಟ್ ಹಾಕಕ್ಕೆ ಹೋಗೋದೇ ಏನಿಯ ಬೇಡ ಅಂತ ಅನ್ಕೊಂಡಿದ್ದೆ. ಆದರೆ ಇವಾಗ ಓಟ್ ಹಾಕಲೇಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ನೋಡಮ್ಮ, ಅದೆಲ್ಲ ನಿನಗೆ ಬಿಟ್ಟಿದ್ದು, ನಿನ್ನಿಷ್ಟಕ್ಕೆ ಬಿಟ್ಟಿದ್ದು ಅಷ್ಟೇ ಏನಿಯ. ನನಗೆ ಹಾಕು ಅಂತ ನಾನು ಕೇಳೋದೇನಿಯ ಇಲ್ಲ ಕಣವ. ಓಟ್ ಕೇಳೋ ಟೈಮಾಗ ಬಂದು ಬೇರೆ ಥರ ಓಟ್ ಕೇಳ್ತೀನಿ. ಈಗ ಸುಮ್ಕೆ ಏನಿಯ ಸೀರೆ ಕೊಡ್ತಿರೋದು ಅಷ್ಟೇ ಏನಿಯ. ಸರಿ, ನಾನು ನನ್ನ ಮಗಳಿದ್ದಂಗೆ ಏನಿಯ ಉಟ್ಕೊಳವ. ಸರಿ ಕಣಕ್ಕ, ಥ್ಯಾಂಕ್ ಯು ಕಣಕ್ಕ. ಸೀರೆ ತಂದು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮ ಋಣನ ಹೆಂಗೆ ತೀರಿಸ್ಬೇಕೋ ನನಗಂತೂ ಗೊತ್ತಾಯ್ತಿಲ್ಲ. ಒಂದು ಓಟ್ ಹಾಕ್ಬಿಟ್ಟೆ ನಿಮ್ಮ ಋಣನ ತೀರಿಸ್ಕೊತೀನಿ ಬಿಡಿ. ಅಯ್ಯೋ ನಿಂದಂತೂ ದೊಡ್ಡ ಗುಣ ದೊಡ್ಡ ಮನಸ್ಸು ಕಣವ. ನಿನ್ನಿಷ್ಟ ಕಣವ, ಅದ್ರಾಗೆಲ್ಲ ನಾನು ಬಲವಂತ ಮಾಡೋಕ್ಕೆ ಹೋಗೋಕ್ಕಿಲ್ಲ. ಸರಿ ಅಮ್ಮ ಬಾ, ಇನ್ನೂ ಎಷ್ಟು ಜನಕ್ಕೆ ಸೀರೆ ಹಂಚ್ಬೇಕು ನಾವು. ಬಾ ಸರ್ನ ಹೋಗೋಣ. ಸರಿ ಕಣವ, ನಾನು ಇನ್ನು ಬರ್ತೀನಿ. ಸರಿ ಕಣಕ್ಕ. ಅಕ್ಕ ತಗೊಳ್ಳಿ, ನಿಮಗೋಸ್ಕರ ಸೀರೆ ತಗೊಂಬಿಟ್ಟು ಬಂದೆ. ಭದ್ರಮರೆ, ಇನ್ನೂ ಎಲೆಕ್ಷನ್ನೇ ಶುರುವಾಗಿಲ್ಲ, ಆಗಲೇ ಸೀರೆ ಹಂಚ್ತಾ ಇದ್ರಾ? ಕೊಡಿ ನಿಮ್ಮ ಹೊಟ್ಟೆ ತಣ್ಣಗಿರ್ಲಿ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಗಂತೂ ನಾನೇನಿಯ ಓಟ್ ಹಾಕ್ತೀನಿ ಚೆನ್ನಾಗೇನೇನಿಯ. ನಾನಂತೂ ಎಲ್ಲರಿಗೂ ಹೇಳಿ ನಿಮ್ಮ ಬಗ್ಗೆ ನಾನು ಓಟ್ ಹಾಕಿಸ್ತೀನಿ. ಭದ್ರಮ್ಮಂಗೆ ಜೈ ಅಂತ ಹೇಳ್ಬಿಟ್ಟು ನಾನೇನಿಯ ಎಲ್ಲ ಕಡೆ ಪ್ರಚಾರ ಮಾಡ್ಕೊಂಬಿಟ್ಟು ಬರ್ತೀನಿ. ನನ್ನ ಸೊಸೆಗೂ ಒಂದು ಸೀರೆ ಕೊಟ್ಟಿದ್ರೆ ಸಂದಕ್ಕಿರೋದು. ನನ್ನ ಸೊಸೆನೂ ನಿಮ್ಗೇನಿಯ ಓಟ್ ಹಾಕೋದು. ಹೌದಲ್ವಾ, ನಿಮ್ಮ ಸೊಸೆ ಅವಳೆ. ಇರಿ ಒಂದು ನಿಮಿಷ. ಅಯ್ಯೋ ಅಕ್ಕ, ನಾನೇನು ಎಲೆಕ್ಷನ್ಗೆ ಅಂತ ಹೇಳ್ಬಿಟ್ಟು ಏನು ಸೀರೆ ಕೊಡ್ತಾ ಇಲ್ಲ ಕಣಕ್ಕ. ಎಲೆಕ್ಷನ್ಗೆ ಅಂತ ಸುಮ್ಕೆ ಏನಿಯ ಹಂಗೇನಿಯ ಕೊಡ್ತಾ ಇದ್ದೀನಿ ಅಷ್ಟೇ ಏನಿಯ. ನೀವು ಆಮೇಕಿಂದ ಎಲೆಕ್ಷನ್ ಕೊಡ್ತಾವಳೆ ಅಂತ ಏನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡಿ. ಇನ್ನು ಎಲೆಕ್ಷನ್ದೆಲ್ಲ ಅಂದರೆ ಏನು ಇದೇ ಮಾಡಿಲ್ವಲ್ಲ ನಾವು ಇನ್ನೂ. ಸುಮ್ಮನೆ ಏನೋ ನಮ್ಮ ಜನಗಳಿಗೆಲ್ಲ ಹಂಚ್ಬೇಕು ಉಗಾದಿ ಹಬ್ಬಕ್ಕೆ ಅಂತ ಅನ್ಕೊಂಡೆ. ಅದಕ್ಕೆ ಏನಿಯ ಕೊಡ್ತಾ ಇದ್ದೀನಿ ಅಷ್ಟೇನೆ. ತೊಗೊಳ್ಳಿ ನಿಮ್ಮ ಸೊಸೆಗೊಂದು ಸೀರೆ.
ಭಾಳ ಖುಷಿ ಆಯ್ತು ನಂಗಂತದೆ. 2 ಸೀರೆನೂ ಬ್ಲೌಸ್ ಹೊಲಿಸ್ಕೊಂಡು ಹಂಗೇನೆ ಉಟ್ಕೊಂಡ್ಬಿಡ್ತೀವಿ ನಾನು ಅನ್ಸದೆ. ನಿಮ್ಮಿಂದ ಭಾಳ ಸಂತೋಷ ಆಯ್ತು ನಮ್ಗಂತೂ ಸೀರೆ ಕೊಟ್ಟಿದ್ದಕ್ಕೆ. ನಿಮ್ಮ ಖುಷಿನೇನಿಯೇ ನಮ್ಮ ಖುಷಿ. ಸರಿನಾ, ನಿಮ್ಮ ಸಸ್ಯಗೊಂದ್ವೆ ಕೊಟ್ಬಿಟ್ಟು ಸೀರೆ ಹೊಲಿಸ್ಕೊಂಡು ಉಟ್ಕೊಳ್ಳಿ ಅಷ್ಟೇನೇ ಸಾಕು, ನಮ್ಗೆ ಇನ್ನೇನುವೆ ಬೇಡ. ಎಲ್ಲ ಒಳ್ಳೇದಾಗಲಿ. ಸರಿನಾ, ಊರವ್ರಿಗೆಲ್ಲ ಸೀರೆ ಹಂಚ್ತಾ ಇದೀವಿ ನಾವಂತೂ. ನೋಡಿ, ನೀವು ಸುಮ್ಕೆ ಹೊಂಚ್ತಾ ಇದ್ರೆ ಎಲೆಕ್ಷನ್ಗೆ ಹಂಚ್ತಾ ಇದ್ರೆ ಗೊತ್ತಿಲ್ಲ. ನೀವು ಹಿಂಗೆಲ್ಲ ಸೀರೆ ಕೊಟ್ಟ ಮೇಲೆ ನಾನಂತೂ ಓಟ್ ಅಂತ ಹಾಕಿದ್ರೆ ನಿಮ್ಗೆ ಏನೇ ಹಾಕೋದು ಓಟ್ನ? ಇನ್ನೇನು ನಿಮ್ಮ ಋಣ ನಮ್ಮ ತಲೆ ಮೇಲೆ ಬಿದ್ದಿಲ್ವೇ? ಸೀರೆ ಋಣ. ಈ ಸೀರೆ ಋಣನ ಹೆಂಗೆ ತಿರ್ಸ್ಕೊಳ್ಳೋದು? ಓಟಾಗಿ ತಿರ್ಸ್ಕೊಬಾರ್ದೇನು? ಅದಕ್ಕೇನಿಯಾ ನಾವಂತೂ ನಿಮ್ಗೆ ಏನಿಯಾ ಓಟ್ ಹಾಕೋದು ನಾನು ಅನ್ಸತ್ತೆ. ನೀವು ತಲೆನೇ ಕೆಡ್ಸ್ಕೊಬೇಡಿ. ನಿಮಗೋಸ್ಕರ ಪ್ರಚಾರಕ್ಕೆ ಏನಿಯಾ ಬಂದ್ಬಿಡ್ತೀನಿ ನಾನು. ಎಲೆಕ್ಷನ್ನು ಹತ್ರಕ್ಕೆ ಇಕ್ಕೊಂಡು ಪ್ರಚಾರ ಮಾಡಕ್ಕೆ ಹೋಯ್ತೀವಲ್ಲ, ಅವಾಗ ನಿಮ್ಮನ್ನ ಕರಿತೀನಿ ಸರಿನಾ? ಬಂದ್ಬಿಟ್ಟು ಹೆಂಗೋನುವೆ ಎಲ್ಲ ನಮ್ಗೆ ಎಲೆಕ್ಷನ್ಗೆ ಪ್ರಚಾರ ಮಾಡಿ. ಸರಿ ಆಯ್ತು ಕಣಕ್ಕ, ಆಯ್ತು. ಸರಿ ಕಣಕ್ಕ, ನಮ್ಗೆ ಇನ್ನೂ ಬೇಜಾನ್ ಮನೆಗಳವೆ. ಇನ್ನೂ ಒಂದು ಅರ್ಧ ಊರು ಖಾಲಿ ಆಗಿಲ್ಲ. ಇನ್ನೂ ಎಷ್ಟು ಜನದ ಮನೆ ಕೊಡಬೇಕೋ ಏನೋ. ನಾನು ನನ್ನ ಮಗಳು ಇಬ್ಬರೇನೇನಿಯಾ ಬೇರೆ ಇಬ್ಬರೇನಿಯಾ ಕೊಡ್ತಾ ಇದ್ದೀವಿ ಊರು ತುಂಬಾನು. ಎಲ್ಲರಿಗೂ ಕೊಡ್ಬೇಕಲ್ವೇ? ಅದಕ್ಕೇನಿಯಾ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ. ಸರಿ ಕಣಕ್ಕ, ಆಯಿತು. ಓ ಏನಕ್ಕ, ನಿಂಗೂ ಸೀರೆ ಹಂಚಿದ್ಲೇನ ಅವಳು? ನಾನು ನನ್ನ ಸತೆಗೂ ಬೇಕು ಅಂತೇಳ್ಬಿಟ್ಟು ಇನ್ನೊಂದು ಸೀರೆ ಕಿತ್ಕೊಂಡೆ. ಟೋಟಲ್ 2 ಸೀರೆ. ಹೌದೇನು? ನಾನು ಒಂದೇ ಸೀರೆನೇ ಇಸ್ಕೊಂಡಿದ್ದೆ, 2 ಸೀರೆ ಇಸ್ಕೊಳಕ್ಕೆ ಹೋಗಲಿಲ್ಲ. ಆ ಲೆಕ್ಕಡಕ್ಕಲ್ಲಿ ಅಕ್ಕ ಹಾಕು. ಏನು ಸೀರೆ ಎಲ್ಲ ಹಂಚ್ತಾವಳೆ? ಎಲೆಕ್ಷನ್ಗೋಸ್ಕರನೇ ಹಂಚ್ತಾವಳೆ ಅನ್ನಿಸ್ತದಲ್ವಾ? ಯಾವುದಕ್ಕನ ಹಂಚ್ಲಿ ಬಿಡಕ್ಕ, ಸೀರೆ ಬಂತಲ್ಲ ನಮಗೇನಂತೆ, ಇಷ್ಟ ಬಂದವ್ರಿಗೆ ಓಟ್ ಹಾಕೊಂಡ್ರೆ ಆಯ್ತು. ಇವಮ್ಮ ಸೀರೆ ಹಂಚವಳೆ. ಜಯಕ್ಕೆ ಅಣ್ಣ ಇನ್ನೊಂದೇನೋ ಚೆನ್ನಾಗಿರೋದು ಹಂಚ್ತಾವಳೆ, ಏನೋ ನೋಡಬೇಕು ಈಕಿತ. ಅಲ್ಲ ಕಣಕ್ಕ, ಊರಿಗೆ ಯಾರು ಉದ್ಧಾರ ಮಾಡ್ತಾರೆ, ನಮ್ಗೆ ಯಾರು ಸಹಾಯ ಮಾಡ್ತಾರೆ ಅಂಥವ್ರಿಗೆ ನಾವೂನುವೆ ತಲೆ ಬಗ್ಸಿ ನಾವೂನುವೆ ಮಾಡಬೇಕು. ಅದು ಬಿಟ್ಬಿಟ್ಟು ನಾವು ಬೇರೆ ಥರ ಇದು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಯ್ತದ? ಬಂದಿದ್ದನ್ನು ಗುಂಜ್ಕೊತಾ ಇರ್ಬೇಕು ಅಷ್ಟೇನಿಯಾ. ಸರಿಯಾಗಿ ಹೇಳ್ದೆ ನೋಡು ನೀನಂತಂದ್ರೆ. ಅಷ್ಟೇ ಬಂದಿದ್ದನ್ನು ಗುಂಜ್ಕೊಂಡು ಹೋಯ್ತಿರ್ಬೇಕು ಅಷ್ಟೇನಿಯವ. ಇನ್ನೇನು ಸುಮ್ಮನೆ ಕುಂತ್ಕೊಳ್ಳೋಕ್ಕಾಯ್ತದ? ನೀನು 2 ಸೀರೆ ಇಸ್ಕೋಬೇಕಿತ್ತು ಬಿಡು. ಏನು ಬುಟ್ಟಿ ಕೊಡ್ತಾವ್ರೆಲ್ಲ ಬಿಟ್ಟಿಯಾ? ಇಸ್ಕೊಂಡ್ರೆ ಏನಾಯ್ತದೆ? ಅಯ್ಯೋ 2 ಕೊಡಿ ನನಗೂ ನನ್ನ ಮಗಳಿಗೆ ಅಂತ ಇಸ್ಕೊಂಡಿದ್ರೆ ಆಗದಮ್ಮ. ನೀನು ನೋಡು. ನಾನಂತೂ 2 ನಾನೇ ಇಟ್ಕೊಂಡು ನಾನೇ ಬ್ಲೌಸ್ ಹೊಲಿಸ್ಕೊಬಿಡ್ತೀನಿ ಅಷ್ಟೇನೇನೆ. ಸರಿ ಬಾಕ, ಒಳಗಡೆ ಕುಂತ್ಕೊಂಡು ಮಾತಾಡೋಣ, ಬಿಸಿಲು ಈಚೆ ಕಡೆ. ನಡಿಯಕ್ಕ. ಹೆಂಗೋ ಸೀರೆಗಳು ಬಂದ್ವು. ಇನ್ನೂ ಆ ಜಯಕ್ಕ ಏನೇನು ಕೊಡ್ತಾಳೋ ಏನೋ, ನಾನು ಕಾಯ್ತಾ ಇದ್ದೀನಿ. ಆ ಜಯಕ್ಕ ಇನ್ನು ಏನಾರ ಕೊಟ್ಟೆ ಕೊಡ್ತಾಳೆ, ಒಳ್ಳೆ ದುಡ್ಡಾಗೋಳಲ್ಲ ಅವಳನ್ನುವೆ. ನೋಡನಿ ಯಾರು ಏನೇನು ಕೊಡ್ತಾರೋ ನಮಗೆ.